ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಲೋಕಸಭಾ ಚುನಾವಣಾ ಪ್ರಚಾರದ ಕಾವು ತುಂಬಾನೇ ಜೋರಾಗಿದ್ದು, ಕರ್ನಾಟಕದ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರ ಉತ್ತರ ಕನ್ನಡ ಕ್ಷೇತ್ರ. ಈ ಕ್ಷೇತ್ರದಲ್ಲೂ ಕೂಡ ಲೋಕ ಅಖಾಡ ತುಂಬಾನೇ ರಂಗೇರಿದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದ್ದು, ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಖಾನಾಪುರ ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರ ನಡೀತಾ ಇರುವ ಕ್ಷೇತ್ರದ ಶಾಸಕ ವಿಠಲ್ ಹಲ್ಗೇಕರ್ ಅವರೊಂದಿಗೆ ನಮ್ಮ ನ್ಯೂಸ್ ಸಂವಾದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನದಲ್ಲಿ ಮಾತನಾಡಿ, ಕೈ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಸೋಲು ಖಚಿತ, ಕಮಲ ಅಭ್ಯರ್ಥಿ ಗೆಲುವು ನಿಶ್ಚಿತ ಎಂದು ಹೇಳಿದ್ದಾರೆ. ಕ್ಷೇತ್ರದಲ್ಲಿ ಅತ್ಯಂತ ಪ್ರಮುಖ ಕ್ಷೇತ್ರ ಖಾನಾಪುರ ವಿಧಾನಸಭಾ ಕ್ಷೇತ್ರ. ಈ ಬಾರಿ ಬಿಜೆಪಿ ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅಂತ ಪಣ ತೊಟ್ಟಿರ್ತಕ್ಕಂಥವ್ರಲ್ಲಿ ವಿಠಲ್ ಹಲ್ಗೇಕರ್ ಸರ್ ಸಹ ಒಬ್ರು. ಬನ್ನಿ ನಮ್ಮ ಪತ್ರಿಕಾ ಸಮಾಜ ಜೊತೆ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಸರ್ ಹೇಳಿ ಸರ್, ವಿಶೇಷವಾಗಿ ಒಂದ್ ರೀತಿ ಕಳೆದ 6 ಬಾರಿ ವಿಶೇಷವಾಗಿ ಅನಂತಕುಮಾರ್ ಹೆಗಡೆ ಅವರಿದ್ರು. ಮತ್ತೆ ಈಗ ಲೋಕಸಭಾ ಚುನಾವಣಾ ಅಖಾಡ ಜೋರಾಗಿದೆ. ವಿಶ್ವೇಶ್ವರ ಹೆಗಡೆ ಅವರು ಅಭ್ಯರ್ಥಿ ಆಗಿದ್ದಾರೆ. ಈ ಬಾರಿ ಗೆಲ್ಲಿಸಲೇಬೇಕು, ಜಾಸ್ತಿ ಲೀಡ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಕಾರವಾರದಲ್ಲಿ ತಾವು ಹೇಳಿದೀರಾ. ಸತ್ತದ. ಯಾಕಂದ್ರ ನಮ್ಮ ಖಾನಾಪುರ ಬಿಜೆಪಿ ಬಿಟ್ಟು ಬೇರೆ ಕಡೆ ಹೋಗಂಗಿಲ್ಲ. ಯಾರಿಗೆ ಟಿಕೆಟ್ ಕೊಟ್ಟಿದ್ರ ನಡೀತಾರ. ಆ ಪ್ರಕಾರ ನಮ್ಮ ಮಂದಿ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಅದ. ಈಗ ನಮ್ಮ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಾಹೇಬ್ಗೆ ಟಿಕೆಟ್ ಕೊಟ್ಟಿದ ಮೇಲೆ ಇವರು ಬಹಳ ಅನುಭವಿ ರಾಜಕಾರಣಿ, 6 ಬಾರಿ ಶಾಸಕ ಇತ್ತು. ಮತ್ತು ಈ ನಮ್ಮ ಕರ್ನಾಟಕ ವಿಧಾನಸಭೆಯಲ್ಲಿ ಸಭಾಪತಿ ಅತಿ ಉತ್ತಮ ರೀತಿಯ ಕೆಲಸ ಮಾಡಿದ್ದಾರೆ. ಮತ್ತು ಶಿಕ್ಷಣ ಮಂತ್ರಿ ಆ ಟೈಮ್ನಲ್ಲಿ ಇವರು ನಮ್ಮ ಕ್ಷೇತ್ರದಲ್ಲಿ ಈ ಸ್ಕೂಲ್ ಅನ್ಎಡೆಡ್ ಸ್ಕೂಲ್ಗೆ ಗ್ರ್ಯಾಂಟ್ ಕೊಟ್ಟಿದ್ದ ಕೆಲಸ ಇವರು ಮಾಡಿದ್ದು. ಆ ಟೈಮ್ನಲ್ಲಿ ನಮ್ಮ ಬಿಜೆಪಿ ಶಾಸಕ ರೇಮಾನಿ ಸಾಹೇಬ್ ಇತ್ತು. ಇಲ್ಲಿ ಗವರ್ಮೆಂಟ್ ಕಾಲೇಜ್ ಹೈಸ್ಕೂಲ್ ಇಲ್ಲ ನಮ್ಮ ಈ ಖಾನಾಪುರ ಸಿಟಿನಲ್ಲಿ. ಆ ಸ್ಕೂಲ್ ಮಂಜೂರು ಮಾಡಿದ್ದು, ಬಿಲ್ಡಿಂಗ್ ಕಟ್ಟಿದ್ದು. ಅದು ಭಾಳ ಕೆಲಸ ಇವ್ರ ಕಡೆಯಿಂದ ಆಗಿತ್ತು. ಈಗ ವಿಶೇಷವಾಗಿ ತಾವು ಸಹ ಮೊದಲನೇ ಬಾರಿ ಶಾಸಕರು, ವಿಶೇಷವಾಗಿ ಖಾನಾಪುರದ ರಾಜಕೀಯ ನಾಡಿಮಿಡಿತಗಳನ್ನು ಸಾಕಷ್ಟು ಬಲ್ಲವರಾಗಿದ್ದೀರಾ. ಇಂತಹ ಸಂದರ್ಭದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಅಭ್ಯರ್ಥಿನೇ ನಿಮ್ಮ ನೇರ ಎದುರುಳಿ ಆಗಿದ್ರು. ವಿಶೇಷವಾಗಿ ಅವ್ರನ್ನ ಸೋಲಿಸಿ ತಾವು ಬಿಜೆಪಿ ಒಂದ್ ರೀತಿ ಪಕ್ಷದ ಶಾಸಕರಾಗಿ ಸಾಕಷ್ಟು ಅಂತರದಿಂದ ಗೆದ್ರಿ. ಅವರೇ ಈಗ ಕಾಂಗ್ರೆಸ್ ಅಭ್ಯರ್ಥಿ, ಲೋಕಸಭಾ ಅಭ್ಯರ್ಥಿ. ವಿಶೇಷವಾಗಿ ಏನ್ ಅನ್ಸುತ್ತೆ ಸರ್? ಈಗ ನಮ್ಮ ಜನಮತದಿಂದ ಏನು ಇದು ಈ ಕ್ಯಾಂಡಿಡೇಟ್ ಅದಾರಲ್ಲ, ಇದು ಕಾಂಗ್ರೆಸ್ ಕ್ಯಾಂಡಿಡೇಟ್, ಇವರು ನಮ್ಮ ಈ ಸ್ಥಾನಿಕ ಕ್ಯಾಂಡಿಡೇಟ್ ಇಲ್ಲ. ಇವ್ರಿಗೆ ಪ್ರತಿ ಊರದ ಏನೇನು ಸಮಸ್ಯೆ, ಏನೇನು ಇದು ಯಾವ ಪ್ರಕಾರ ಮಂದಿ ಇರ್ತಾರೆ ಊರಿಗೆ, ಇವರು ಏನೂ ಗೊತ್ತಿಲ್ಲ. ಅದ ಕಾರಣ ನಾ ಸ್ಥಾನಿಕ ಇದ್ದ ಮೇಲೆ ಪಬ್ಲಿಕ್ ನಮ್ಮ ಕಡೆ ಫುಲ್ ಸಪೋರ್ಟ್ ಮಾಡಿದ್ರು. ಹಂಗಲ್ಲ ಸರ್, ಕಳೆದ ಬಾರಿ ಶಾಸಕರಾಗಿದ್ರು, ಸಾಕಷ್ಟು ಒಂದ್ ರೀತಿ ಕ್ಷೇತ್ರಗಳಿಗೋಸ್ಕರ ಸಾಕಷ್ಟು ಪಾದಯಾತ್ರೆ ಮಾಡಿದ್ದೀರಿ ಅಂತಾರೆ. ಮತ್ತೆ ವಿಶೇಷ ವಿಧಾನಸಭೆಯಲ್ಲಿ ಧ್ವನಿ ಎತ್ತಿದ್ದೀನಿ ಅಂತಾರೆ. ಇದು ರಾಜಕೀಯ ಸಲುವಾಗಿ ಇವರು ಮಾಡಿದ್ರ ಮಂದಿ ಇದು ಸರಿ ಆಗಂಗಿಲ್ಲ. ರಾಜಕಾರಣ ಮಾಡಬೇಕು. ರಾಜಕಾರಣ ಸಲುವಾಗಿ ರಾಜಕಾರಣ ಮಾಡಿದ್ರ ನಡಂಗಿಲ್ಲ. ಸಮಾಜಕಾರಣ ಮಾಡಿ ರಾಜಕಾರಣ ಮಾಡಬೇಕು. ಮತ್ತು ಯಾವ ಪಬ್ಲಿಕ್ ಬರ್ತಾರಲ್ಲ ಇವ್ರಿಗೆ ಹೆಲ್ಪ್ ಮಾಡಬೇಕು. ಸಣ್ಣ ಸಣ್ಣ ಕೆಲಸ ಇರ್ತದೆ. ಈ ಸಣ್ಣ ಕೆಲಸ ನೀವು ಮಾಡಿಲ್ಲ ಅಂದ್ರೆ ಇವರು ಹೆಂಗೆ ಸಪೋರ್ಟ್ ಮಾಡ್ತಾರೆ? ಅಭಿವೃದ್ಧಿ ಕೆಲಸಗಳು ಸಂಬಂಧಿಸಿದಂತೆ ಕಳೆದ ಬಾರಿ ಸಾಕಷ್ಟು ಇದ್ರೆ. ವಿಶೇಷವಾಗಿ ಇಂತಹ ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಒಂದ್ ರೀತಿ ಉದ್ಘಾಟನೆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಅಡ್ಡಿಪಡಿಸಿದ್ರು ನಂಗೆ ಅಂತಕ್ಕಂಥದ್ದು ಆರೋಪ ಇದೆ. ಅವರು ಶಾಸಕರಾಗಿದ್ದಾಗ ಯಾವ ಉದ್ಘಾಟನೆ ಮಾಡಬೇಕು, ಇವ್ರ ಕಡೆ ಏನ್ ಕೆಲಸ ಪೂರ್ಣ ಆತ? ಬಸ್ ಸ್ಟ್ಯಾಂಡ್ ಅಂತಕ್ಕಂಥ ಒಂದು ಇದ್ರಲ್ಲಿ ಯಾಕೆ ಮೂಗ್ ತೋರಿಸ್ಬೇಕಾಗಿತ್ತು ಅಂತಕ್ಕಂಥವ್ರು ಬೆಂಬಲಿಗರ ಆರೋಪ. ಬಸ್ ಸ್ಟ್ಯಾಂಡ್ ಈ ತನಕ ಕಂಪ್ಲೀಟ್ ಆಗಿಲ್ಲ, ಮತ್ತೆ ಯಾಕೆ ಇವರು ಉದ್ಘಾಟನೆ ಬರ್ತಾ ಇರ್ತಾರೆ? ಈಗ ಮತ್ತೆ ಈ ಹಾಸ್ಪಿಟಲ್, ಮ್ಯಾಟರ್ನಿಟಿ ಹಾಸ್ಪಿಟಲ್ ಕಟ್ಟಿದ್ದು ಇವರು ನಮ್ಮ ಬಿಜೆಪಿ ಗೌರ್ಮೆಂಟ್ ಫಂಡ್ ಕೊಟ್ಟಿದ ಮೇಲೆ. ಈ ಮ್ಯಾಟರ್ನಿಟಿ ಹಾಸ್ಪಿಟಲ್ಗೆ ಇದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತಾರೆ. ಹೆಂಗೆ ಇವರು ನಮ್ಮ ಮಂದಿ ಪುರಾ ಕೊಳ ಇದ್ದಾರೆ? ಹೆಂಗೆ ಇವರು ಫಸ
ಒಟ್ಟಾರೆ ಏನಪ್ಪಾ ಅಂತಂದ್ರೆ ಕ್ಷೇತ್ರದ ಜನತೆಗೆ ಮೂಗ್ಮೇಲೆ ತುಪ್ಪ ಸವರ್ತಾವ್ರೆ ಅಂತ ಹೇಳ್ತೀರಾ. ಹಾ, ಈ ಪ್ರಕಾರ ನಡೀತಾರೆ. ಈಗ ಕಳೆದ ಒಂದು 6 ತಿಂಗಳಿಂದ ಸಾಕಷ್ಟು ಒಂದ್ ರೀತಿ ತಾವು ಒಂದ್ ರೀತಿ ಪ್ರಯತ್ನ ಪಟ್ಟಿದ್ರ. 1 ವರ್ಷ ಆಯ್ತು ಈಗ ಶಾಸಕರಾಗಿ. ಇವರು ಸಹ ಮಾಜಿ ಶಾಸಕರು, ಮತ್ತೆ ಆಡಳಿತ ಪಕ್ಷ ಇದೆ. ಯಾವ ರೀತಿ ಇವ್ರೇನಾರು ನಿಮ್ಮ ಕೆಲಸಕ್ಕೆ ಏನಾರು ಅವ್ರೇನಾರು ಹಸ್ತಕ್ಷೇಪ ಮಾಡಿದಾರ? ಲಾಸ್ಟ್ ಟೈಮ್ 5 ವರ್ಷ ಇವರು 5 ವರ್ಷ ಹಾಂ ಸರ್. ಪುರಾ ನಾ ಬೆಂಬಲ ಕೊಟ್ಟಿದ್ದೇವೆ. ಈ ರಿಸಲ್ಟ್ ದಿನ ಹಾಂ ಸರ್. ನಾ ಅಪೋಸಿಟ್ ಕ್ಯಾಂಡಿಡೇಟ್ ಇವ್ರಿಗೆ ಕಾಂಗ್ರಾಚುಲೇಷನ್. ಪಬ್ಲಿಕ್ ಏನ್ ಹೇಳ್ತಾರೆ, ಸರ್ಕಾರದಿಂದ ಬರ್ತಾರೆ, ನಿಮ್ ಕಡೆಯಿಂದ ಬರಂಗಿಲ್ಲ ಅಂತ ಹೇಳ್ತಾರೆ. ನಾ ಏನು ಈಗ ನಾ ಶಾಸಕ ಅದ, ನಮ್ಮ ಒಂದು ಭಾಗ ಗೌರ್ಮೆಂಟ್ನಲ್ಲಿ ಅದಾರನ ಇಲ್ಲೇ ಈ ಗೌರ್ಮೆಂಟ್ ಪಬ್ಲಿಕ್ ಸಲುವಾಗಿ ಏನು ಯೋಜನೆ ಬರ್ತಾರಲ್ಲ ಅದೇ ನಮ್ದ ಜವಾಬ್ದಾರಿ ಅದಲ್ಲ. ನಿಮ್ದ ಹೆಂಗ ಜವಾಬ್ದಾರಿ ಇರ್ತಾರೆ ಇದು? ಓಕೆ ಸರ್. ಈಗ ಕಾಗೇರಿ ಅವರು ಅಭ್ಯರ್ಥಿಯಾಗಿದ್ದಾರೆ, ವಿಶೇಷವಾಗಿ ಕಾಗೇರಿ ಅವರು ಅಭ್ಯರ್ಥಿಯಾಗಿದ್ದಾರೆ. ಸಾಕಷ್ಟು ಒಂದ್ ರೀತಿ ಎಲ್ಲ ಒಂದ್ ಕಡೆ ಖಾನಾಪುರ ಸಂಬಂಧಿಸಿದ ಏನ್ ಪೂರಕವಾಗಿ ಅವ್ರಿಗೆ ಕೇಳಿಕ್ ಬಯಸ್ತೀರಾ? ಖಾನಾಪುರದ ಸಮಗ್ರ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಕಾಗೇರಿ ಅವ್ರಿಗೆ ಏನ್ ನಿರೀಕ್ಷೆ ಮಾಡ್ತೀರಾ? ಇವರು 5 ವರ್ಷ ಸಭಾಪತಿ, ಎಲ್ಲಾ ಸಮಸ್ಯೆ ಕರ್ನಾಟಕ ರಾಜ್ಯದಲ್ಲಿ ಯಾವ ಕೋಪುರ ಖಾನಾಪುರ ಅಂತೆಲ್ಲ ಹೇಳ್ತಾರಲ್ಲ, ಎಲ್ಲಿಂದ ಅಲ್ಲೇ ಏನೇನು ಸಮಸ್ಯೆ ಅದಲ್ಲ ಇವ್ರಿಗೆ ಗೊತ್ತದ. ಈ ಸಮಸ್ಯೆ ಬಗ್ಗೆ ಇವರು ಯಾವ ಒಂದು ಟೈಮ್ ಬಂದಿದ್ವಿ, ಅಲ್ಲಿ ಬಂದ ಮೇಲೆ ನೀರಿನ ಸಮಸ್ಯೆ, ಲಿಫ್ಟ್ ಇರಿಗೇಷನ್ ಏನು ಇಲ್ಲಿ ಆಗಿದೋ ಇಲ್ಲೋ ಅಂತ ಫಸ್ಟ್ ಇವರು ಹೇಳಿದ್ರು. ಅದ ಕಾರಣ ನಮಗೆ ಇರಿಗೇಷನ್ ಪ್ರಾಬ್ಲಮ್ ಅದರ, ನಮ್ಮ ಕ್ಷೇತ್ರದಲ್ಲಿ ನೀರಿನ ಸಮಸ್ಯೆ ಅದ, ಮತ್ತು ಈ ಜಂಗಲ್ ಭಾಗದಲ್ಲಿ ರೋಡ್ ಸಮಸ್ಯೆ ಅದ, ಫಾರೆಸ್ಟ್ ಸಮಸ್ಯೆ ಅದ. ಆ ಸಮಸ್ಯೆ ಇವರಿಗೆ ಗೊತ್ತದ. ಸೆಂಟ್ರಲ್ ಗೌರ್ಮೆಂಟ್ದಿಂದ ಯಾವ ಯೋಜನೆಯಲ್ಲಿ ಏನು ಕೆಲಸ ಮಾಡಬೇಕು ಅವರು ಪಕ್ಕಾ ಇವರು ಹೆಲ್ಪ್ ಮಾಡ್ತಾರೆ. ಯಾಕಂದ್ರೆ ಇವರಿಗೆ ಎಲ್ಲ ಗೊತ್ತದ. ಈ ಹೊಸ ಯಾರು ಒಂದು ರಾಜಕಾರಣಿ ನಾ ಈಗ ಹೊಸ ಅದ, ನಮಗೆ ತಿಳಿಸಾಗಿದ್ದು 1 ವರ್ಷ ಆತು. ಈಗ ಇವರು ಹಂಗ ಇಲ್ಲ, ಇವರು ಡೈರೆಕ್ಟ್ ಈಗ ಆರಿಸ್ ಬಂದ ಮೇಲೆ ಕೆಲಸ ಮಾಡಕ್ ಚಾಲು ಮಾಡ್ತಾರೆ. ನಿಮ್ದೊಂದು ಕನಸಿದೆ ಸರ್ ಮೊದ್ಲಿಂದನೂ, ಒಂದ್ ರೀತಿ ಖಾನಾಪುರದಲ್ಲಿ ಒಂದ್ ರೀತಿ ಖಾನಾಪುರ ಜನತೆಗೆ ಒಂದ್ ರೀತಿ ಅಣೆಕಟ್ಟು ಕಟ್ಟಬೇಕು ಅಂತ ಹೇಳ್ಬಿಟ್ಟು, ಒಂದು ಡ್ಯಾಮ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ತಾವು ಒಂದ್ ರೀತಿ ಅಭಿಪ್ರಾಯ ವ್ಯಕ್ತಪಡಿಸಿ ಮಾಸ್ಟರ್ ಪ್ಲಾನ್ ಮಾಡಿದ್ದೀರಾ. ವಿಶೇಷವಾಗಿ ಆ ಮಾಸ್ಟರ್ ಪ್ಲಾನ್ ಏನಾದ್ರು ಇವ್ರ ಮುಖಾಂತರ ಬಗೆಹರಿಸ್ಕೊತೀರಾ? ಹಾ, ಪಕ್ಕ ಇವ್ರಿಗೆ ನಾದು ಪ್ಲಾನ್ ತೋರಿಸ್ತು. ಈ ನಮ್ಮ ಗೌರ್ಮೆಂಟ್ ಇದು ಹೆಲ್ಪ್ ಮಾಡಬೇಕು, ರಾಜ್ಯ ಗೌರ್ಮೆಂಟ್ ಇದು ಪಾರ್ಟ್ ಆಫ್ ದ 2 ಸರ್ಕಾರಿ ಇರ್ತಾರೆ. ಇದು ನಾ ಪಕ್ಕ ಇವ್ರಿಗೆ ನಮ್ಮ MP ಗೆ ಮತ್ತು ನಮ್ಮ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಪ್ರಯತ್ನ ಮಾಡ್ತೀವಿ. ಎಲ್ಲಾ ಒಂದು ಕ್ಷೇತ್ರಗಳಲ್ಲಿ ಲೀಡರ್ಗಳು ಕಮ್ಮಿ ಇದ್ದಾರೆ ಸರ್ ಬಿಜೆಪಿ ಪಕ್ಷದಲ್ಲಿ. ಆದ್ರೆ ಖಾನಾಪುರದಲ್ಲಿ ಸಾಕಷ್ಟು ಜನ ಲೀಡರ್ಗಳು, ಒಳ್ಳೆ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಲ್ಗಳಿದ್ದಾರೆ. ಸಂಜಯ್ ಕುಬಲ್ ಇರ್ಬೋದು, ಪ್ರಮೋದ್ ಕೋಟೇರ್ ಇರ್ಬೋದು, ಮತ್ತೆ ಮಾಜಿ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಪಾಟೀಲ್ ಇರ್ಬೋದು. ವಿಶೇಷವಾಗಿ ಸಾಕಷ್ಟು ತುಂಬಿ ತುಳುಕ್ತಾ ಇದೆ ವಿಶೇಷವಾಗಿ ಬಿಜೆಪಿ ಅಂತಕ್ಕಂಥದ್ದು. ಏನ್ ಸರ್ ಇದು? ಒಂದ್ ಕಡೆ ರೆಹಮಾನಿ ಅವ್ರ ಮಗ ಇರ್ಬೋದು, ಸಾಕಷ್ಟು ಒಂದ್ ರೀತಿ ಇವತ್ತು ಅತ್ಯಂತ ವಿಶ್ವಾಸದಿಂದ ಹೇಳ್ಬೇಕಾದ್ರೆ ಲೀಡ್ ಕೊಡ್ತೀವಿ ಅಂತ ನಿಮ್ ಖಾನಾಪುರ ಕ್ಷೇತ್ರದಿಂದನೇ ಎಷ್ಟು ಲೀಡ್ ಕೊಡ್ಬೋದು ಸರ್? ಎಷ್ಟು ಅಂತರದಿಂದ ಗೆಲ್ಲಿಸ್ತೀರಾ ಸರ್? ಈಗ ನಮ್ಮ MLA ಟೈಮ್ನಲ್ಲಿ 55 ತನಕ ಲೀಡ್ ಆಯ್ತು. 92 ನಮಗೆ 1000 ನಮಗೆ ಬಂತು, ಇವ್ರಿಗೆ 37,000 ಬಂತು. ಅಲ್ಲೇ ಈಗ ಡಬಲ್ ಆಗ್ತಾರೆ. ಇದು ಯಾಕಂದ್ರೆ ಈ ರಾಷ್ಟ್ರೀಯ ಸಮಸ್ಯೆ ನೋಡ್ತಾರೆ ಪಬ್ಲಿಕ್, ಮನಿ ಸಮಸ್ಯೆ ನೋಡಂಗಿಲ್ಲ. ರಾಷ್ಟ್ರ ಹೆಂಗೆ ನಡೀತಾರೆ, ಹೆಂಗೆ ಇದು ಜಾಗತಿಕ ಲೆವೆಲ್ ಯಾರು ಲೀಡರ್ ಇದು ಕೈನಲ್ಲಿ ಅದ, ಮತ್ತು ಈ ಸೈನಿಕ ಬಗ್ಗೆ, ರೈತ ಬಗ್ಗೆ, ಯುವ ಬಗ್ಗೆ, ಮಹಿಳೆ ಬಗ್ಗೆ ಏನು ಯೋಜನೆ ಅದಲ್ಲ ಅದ 4 ಜಾತಿ ಹೇಳಿದ್ರು ನಮ್ಮ ಮಂತ್ರಿಜಿ. ಇವ್ರ ಬಗ್ಗೆ ಕಾಳಜಿ ತಗೊಂಡು ನಮ್ಮ ದೇಶ ನಡೀತಾರೆ. ಆ ಸರ್ಕಾರಕ್ಕೆ 10 ವರ್ಷ ಬೆಂಬಲ ಕೊಟ್ಟಿದ್ದೆ. ಈಗ ಸದ್ಯ ಈ ಲೋಕಪ್ರಿಯತೆ ನೋಡಿದ್ರೆ ಮತ್ತೆ ಹೆಚ್ಚು ಆಗಿದೆ, ಮತ್ತೆ ಹೆಚ್ಚು ಪರ್ಸೆಂಟೇಜ್ ಲೋಕಪ್ರಿಯತೆ, ಜನಪ್ರಿಯತೆ
ಟೋಟಲ್ ಪಾಪ್ಯುಲಾರಿಟಿ ನೋಡಿದ್ರ ನರೇಂದ್ರ ಮೋದಿ ಬಹಳ ಮುಂದೆ ಹೋಗಿದೆ. ಮತ್ತ ಈಗ 10 ವರ್ಷ ಹಿಂದೆ ಏನು ಯುವಕ 6 ವರ್ಷ 5 ವರ್ಷ ಇತ್ತಿಲ್ಲ, ಈಗ ಇವರು ವೋಟರ್ಸ್ ಅದ. ಇವ್ರಿಗೆ ಹೇಳಿದ್ರ ಇವರು ಆ ಟೈಮ್ನಲ್ಲಿ ಇವರು ನೋಡಿದ್ರು ಮೋದಿಜಿ ಅಂತ. ಈಗ ಸದ್ಯ ಇವರು ವೋಟರ್ಸ್ ಅಂತ ಬಂದಿದ್ರು. ಇವರು ಮೋದಿಜಿ ಅಂತ. ಈ ಪ್ರಕಾರ ನಮ್ಮ ದೇಶಕ್ಕೆ ಏನು ಬೇಕು ಈ ಪ್ರಕಾರ ನಮ್ಮ ಲೀಡರ್ ಅದ. ಈಗ ಕಾಗೇರಿ ಅವ್ರಿಗೆ ಎಷ್ಟು ಒಂದು 2 ಲಕ್ಷ ಅಂತರಿಂದ ಗೆಲ್ತೀರಾ? ಹೆಚ್ಚು ಆಗ್ತಾರೆ. 2 ಲಕ್ಷ. ಇಲ್ಲಿ ಹಂಗಾರೆ 1 ಲಕ್ಷ ಟೋಟಲ್ ಕ್ಷೇತ್ರದಲ್ಲಿ 2.5 ಹೆಚ್ಚು ಹೋಗ್ತಾರೆ. ಹೌದಾ? ಪಕ್ಕ ನೋಡಿ ಕ್ಯಾಲ್ಕುಲೇಷನ್ ಅದಾರ. ಸರ್, ಈಗ ನಾವು ಸಹ ಒಂದ್ ರೀತಿ ಸಕ್ಕರೆ ಕಾರ್ಖಾನೆಯ ಒಂದ್ ರೀತಿ ಮಾಲೀಕರು, ವಿಶೇಷವಾಗಿ ಲೀಸ್ ಮೇಲೆ ತಗೊಂಡು ಸಾಕಷ್ಟು ನಡೆಸ್ತಾ ಇದ್ದೀರಾ. ಎಲ್ಲ ಒಂದ್ ಕಡೆ ತಾವು ಹಲವಾರು ಭಾಷಣಗಳಲ್ಲಿ ಹೇಳಿದಿರ, ನನ್ಗೆ ಒಂದು ರೈತರ ಪರ ಇರ್ತಕ್ಕಂಥ ಒಂದು ಸಕ್ಕರೆ ಕಾರ್ಖಾನೆಗೆ ಒಂದ್ ರೀತಿ ರೈತರು ಕಣ್ಣಿಗೆ ಮುಳ್ಳಾಗ್ತಕ್ಕಂಥ ಕೆಲಸ ಮಾಡ್ತಾವ್ರಿ ಅಂತ. ಏನಾರು ಈಗಿರ್ತಕ್ಕಂಥ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಆ ರೀತಿ ಮಾಡಿದಿಲ್ಲ. ನಿಮಗೆ ನೀವು ನೋಡಿದ್ರು ಸೋಷಿಯಲ್ ಮೀಡಿಯಾನಲ್ಲಿ, ಪೇಪರ್ನಲ್ಲಿ ನಾ ಏನ್ ಮಾಡಿದ್ದು ಈ ಪಬ್ಲಿಕ್ಗೆ ಗೊತ್ತದ, ಇವರು ಏನ್ ಮಾಡಿದ್ರು ಪಬ್ಲಿಕ್ಗೆ ಗೊತ್ತದ. ಈಗ ಇವರು ಸಕ್ಕರೆ ಕಾರ್ಖಾನೆ ಹೊಸ ಮಾಡ್ತೇವಂತ ಅಲ್ಲೇ ಹಲ್ಗಾನಲ್ಲಿ ಇದು ಪ್ಲ್ಯಾನ್ ಮಾಡಿದ್ದಾರೆ. ಈ ಆಗಿದ ಮೇಲೆ ನಮ್ಮ ಜನತೆಗೆ ಒಂದು ಉತ್ಸಾಹ ಇತ್ತು, ಸಕ್ಕರೆ ಮಾಡ್ತಾರಂತ. ಯಾರು ಇವ್ರಿಗೆ ಅಪೋಸ್ ಮಾಡಕ್ ರೆಡಿ ಇಲ್ಲ. ಯಾಕಂದ್ರೆ ನಮ್ಮ ಕ್ಷೇತ್ರದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಉತ್ಪಾದನೆ ಆಗ್ತಾರೆ ಇದು ಶುಗರ್ ಕೇನ್. 5-6 ಲಕ್ಷ ಟನ್ ಕಬ್ಬು ಹೊರಗೆ ಹೋಗ್ತಾರೆ. ಅಲ್ಲೇ ಇನ್ನೊಂದು 2 ಫ್ಯಾಕ್ಟರಿ ನಡ್ಸಕ್ ಜಾಗ ಅದಾರೆ. ಇವರು ಮಾಡಿಲ್ಲ MLA ಟೈಮ್ನಲ್ಲಿ. ಮತ್ತು ಏನು ಇದು ಒಂದು ಈ ಖಾನಾಪುರ ಕಾಮಧೇನು ಇದು ರೈತಗೆ, ಆ ಫ್ಯಾಕ್ಟರಿಗೆ ಇವರು ಕೈ ಹಾಕಿದ್ರು. ಪೀರಿಯಡ್ ಮುಗಿದ ಮೇಲೆ, ಪೀರಿಯಡ್ ಇದ್ದ ಮೇಲೆ ಮಾಡಿದ್ರೆ ಭಾಳ ಚಲೋ ಇತ್ತು. ಈಗ ಇವ್ರ ಗೌರ್ಮೆಂಟ್ ಬಂದ ಮೇಲೆ ಸರ್ಕಾರಕ್ಕೆ ಒತ್ತಡ ಹಾಕಿ ಏನು ಸರಿ ಇಲ್ಲ, ಇದನ್ನು ನೋಡಿ ಇವರು ಮಾಡಬೇಕು. ಈಗ ಈ ಅಬ್ಜೆಕ್ಷನ್ ಹಾಕಿ ಅಲ್ಲೇ ಹೋಗಿ ಪ್ರೆಸ್ ಮೀಟ್ ಮಾಡಿ ಮತ್ತು ರೈತ ಮಂದಿ ಇವರಿಗೆ ಅಪೋಸ್ ಅದಾರ. ಈಗ ಸದ್ಯ ಅದ ಕಾರಣ 1 ಲಕ್ಷ ಅಂತ ಹೇಳಿ. ಆಯ್ತು ಸರ್, ಈಗ ನೀವು ಶಾಸಕರಾಗೋದಕ್ಕೆ ಅತಿ ಹೆಚ್ಚಾಗಿ ಶ್ರಮಿಸಿದ್ದು ಒಂದ್ ರೀತಿ ಪ್ರಮೋದ್ ಪೂಜಾರಿ ಅವರು. ವಿಶೇಷವಾಗಿ ಒಂದ್ ರೀತಿ ನಿಮ್ಗೆ ಎಲ್ಲಾ ಕೆಲಸಗಳಿಗೂ ಒಂದ್ ರೀತಿ ಬಲಗೈ ಬಂಟಾಗಿದ್ರು. ವಿಶೇಷವಾಗಿ ತಾವು ಶಾಸಕರಾಗಿದ್ದೀರಾ, ಮುಂಬರ್ತಕ್ಕಂಥ ದಿನಗಳಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೇನಾರು ಒಂದು ಪದಾಧಿಕಾರಿಗಳ ಹುದ್ದೆ ಏನಾದ್ರು ಕೊಡಿಸ್ತೀರಾ? ವಿಶೇಷ ನಿಮ್ಮ ಸ್ನೇಹಿತ ನಮ್ಮ ಕಡೆ ಈಗ ಏನು ಪವರ್ ಇದ್ರ ನಾ ಪಕ್ಕಾ ಮಾಡ್ತೇವೆ. ಇಲ್ಲ ಅಂದ್ರೆ ನಾವು ಪ್ರಯತ್ನ ಈಗ ಸದ್ಯ ಮಾಡ್ತೇವೆ. ಏನ್ ಪ್ರಾಬ್ಲಮ್ ಇಲ್ಲ. ಯಾಕಂದ್ರ ನಮ್ಮ ಖಾನಾಪುರ ಟೀಮ್ ಹೆಂಗದ್ರಿ, ಈ ಜನಸೇವಾ ಈಶ್ವರ ಸೇವಾ ಅಂತ ಕೆಲಸ ಮಾಡ್ತಾರ ನಮ್ಮ ಭಾರತೀಯ ಜನತಾ ಪಾರ್ಟಿ. ಎಲ್ಲಾರಿಗೆ ಪದ ಸಿಗಂಗಿಲ್ಲ, ಅದ್ರ ಇವರು ಕೆಲಸ ಮಾಡ್ತಾರೆ, ಈ ಬೆಲೆ ಸಿಗ್ತಾರೆ. ಈಗ ಇನ್ನೊಂದು ಜಾಸ್ತಿ ಭಾರ ಆದಷ್ಟು ಒಡೆದೋಗುತ್ತೆ ಅಂತಕ್ಕಂಥದ್ದು ಒಂದು ಗಾದೆ ಇದೆ. ನಿಮ್ಮಲ್ಲಿ ಸಾಕಷ್ಟು ಬಿಜೆಪಿ ಸಾಕಷ್ಟು ಜನ ಮುಖಂಡರುಗಳು ಜಾಸ್ತಿ ಜನ ಆಗ್ತಾ ಇದೆ. ಇದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೇದಲ್ಲ ಅಂತಕ್ಕಂಥದ್ದು ರಾಜಕೀಯ ವಿಶ್ಲೇಷಕರ ಒಂದ್ ರೀತಿ ಇದೆ ಸರ್. ಸತ್ಯ ಸರ್, ಜಾಸ್ತಿ ಲೀಡರ್ಸ್ ಗಳು ಆಗ್ಬಿಟ್ರು, ಎಲ್ಲಾರು ಇದೇ ಕಡೆ ಸೇರ್ತಾವ್ರೆ. ಇದು ಒಂದ್ ರೀತಿ ಒಳ್ಳೇದಲ್ಲ. ಒಳ್ಳೆ ಲಕ್ಷಣ ಇದೆ ನಮ್ಮ ಖಾನಾಪುರ. ಒಳ್ಳೆ ಲಕ್ಷಣ ಸರ್. ಹೌದಾ ಸರ್? ಎಲ್ಲ ಬಂದ್ರ ಸರ್. ಯಾಕಂದ್ರ ಇದು ಎಲ್ಲಾರಿಗೆ ಗೊತ್ತದಾರ. MLA ಎಷ್ಟಾಗ್ತಾರೆ? ಒಂದ ಆಗಿದ ಮೇಲೆ ಇವರು ಕೆಲಸ ಮಾಡ್ತಾರೆ. ಅದ ಜನಸೇವಾ ಮಾಡ್ತಾರೆ, ಸಮಾಜ ಸೇವಾ ಅಂತ ಹೇಳಿ. ಒಟ್ಟಾರೆ ಎಲ್ಲ ಕಾರ್ಯಕರ್ತರಿಗೆ ಮತ್ತೆ ಎಲ್ಲ ಮುಖಂಡರುಗಳಿಗೆ ಈ ಒಂದು ಚುನಾವಣೆ ಮೂಲಕ ಏನು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರ? ಎಲ್ಲ ಮುಖಂಡರುಗಳಿಗೆ ಮತ್ತೆ ಕಾರ್ಯಕರ್ತರುಗಳಿಗೆ ಈ ಲೋಕಸಭಾ ಚುನಾವಣೆ 7ನೇ ತಾರೀಕು ಚುನಾವಣೆ ನಡೀತಾ ಇದೆ. ಅತಿ ಹೆಚ್ಚು ಲೀಡ್ ಕೊಡ್ಲಿಕ್ಕೆ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ? ಇವರು ನಮ್ಗೆ ಹೆಚ್ಚು ಲೀಡ್ದಿಂದ ಆರಿಸಿ ಬಂದ,
ನಾ ಎಲ್ಲ ಲೀಡರ್ ಮತ್ತು ಜನತೆಗೆ ರಿಕ್ವೆಸ್ಟ್ ಮಾಡ್ತೇವೆ, ಇವರಿಗಿಂತ ನಮ್ಗಿಂತ ಹೆಚ್ಚು ಲೀಡರ್ ನಮ್ಮ ಮೋದಿ ಸಾಹೇಬ್ಗೆ ಕೊಡ್ರಿ ಅಂತ ನಾ ಹೇಳ್ತೀನಿ. ಈ ವಿಷ್ಣು ಹೋಟೆಲ್ ಕ್ಷೇತ್ರ ಗೊತ್ತಾಯ್ತಲ್ಲ, ಒಂದ್ ರೀತಿ ಸುಸಂಸ್ಕೃತ ರಾಜಕಾರಣಿಗಳು ಮತ್ತೆ ಸಾಕಷ್ಟು ಒಂದ್ ರೀತಿ ಸರಳತೆಗೆ ಹೆಸರುವಾಗಿರ್ತಕ್ಕಂಥ ಖಾನಾಪುರ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬಿಜೆಪಿಯ ಒಂದ್ ರೀತಿ ಅಭ್ಯರ್ಥಿಯನ್ನ ಗೆಲ್ಲಿಸಲಿಕ್ಕೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.